ಮಂಗಳೂರಿನ ಸಂತ ಜೆರೋಸಾ ಶಾಲೆಯಲ್ಲಿ ಪೋಷಕರ ಆಕ್ರೋಶದ ಕಿಚ್ಚು ಜೋರಾಗಿದೆ. ವಿದ್ಯಾರ್ಥಿಗಳ ಜೈ ಶ್ರೀರಾಮ್ ಘೋಷಣೆ ಮುಗಿಲು ಮುಟ್ಟಿದ್ದು ಶಿಕ್ಷಕಿಯ ಅಮಾನತಿಗೆ ಶಾಸಕರು ಗಲಾಟೆ ತಾರಕಕ್ಕೇರಿತ್ತು. ಶಾಲಾ ಆವರಣದಲ್ಲಿ ಘರ್ಷಣೆಗೆ ಕಾರಣ ಏನು? ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಶಾಲಾ ಆವರಣದಲ್ಲಿ ಗಲಾಟೆ ಗದ್ದಲ, ಶಿಕ್ಷಕಿಯನ್ನ ಅಮಾನತು ಮಾಡಿ ಎನ್ನುವ ಆಗ್ರಹ, ಜೈ ಶ್ರೀರಾಮ್ ಘೋಷಣೆಯೊಂದಿಗೆ ಕುಣಿದು ಕುಪ್ಪಳಿಸುತ್ತಿರುವ ವಿದ್ಯಾರ್ಥಿಗಳು. ಇದು ಮಂಗಳೂರಿನ ಸಂತ ಜೆರೋಸಾ ಶಾಲೆಯ ಮುಂದೆ ಕಂಡುಬಂದ ದೃಶ್ಯ. ಹೌದು, ಶಿಕ್ಷಕಿ ಪ್ರಭಾ ಹಿಂದೂ ಧರ್ಮದ ಬಗ್ಗೆ ಅವಹೇಳನವಾಗಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ್ದಾರೆ ಅನ್ನೋ ಆಡಿಯೋವೊಂದು ಶನಿವಾರ ವೈರಲ್ ಆಗಿತ್ತು. ಈ ಆಡಿಯೋ ವೈರಲ್ ಬೆನ್ನಲ್ಲೇ ವಿವಾದ ಕಿಡಿ ಹೊತ್ತಿಕೊಂಡಿದ್ದು, ಈಗ ವಿವಾದದ ಕಿಡಿ ಜ್ವಾಲೆಯಾಗಿ ಉರಿಯಿತು. ಶಿಕ್ಷಕಿಯನ್ನ ಅಮಾನತು ಮಾಡುವಂತೆ ಶಾಲಾ ಮುಂಭಾಗದಲ್ಲಿ ಮಕ್ಕಳು, ಪೋಷಕರು ಪ್ರತಿಭಟನೆ ನಡೆಸಿದ್ರು. ಈ ರೀತಿ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತೀರಾ? ಈ ರೀತಿಯ ಶಿಕ್ಷಣವನ್ನ ನೀವು ಮಕ್ಕಳಿಗೆ ಕೊಡ್ತಾ ಇದ್ದೀರಾ? ಮುಗ್ಧ ಮಕ್ಕಳಿಗೆ ಗೊತ್ತಾಗಲ್ಲ. ಹಾಗಾಗಿ ನಾನು ಇವತ್ತು ಅವರಿಗೆ 3.5 ಗಂಟೆ ತನಕ ಸಮಯ ಕೊಟ್ಟಿದ್ದೆ. ಅವರನ್ನು ಸಸ್ಪೆಂಡ್ ಮಾಡ್ತಾರೆ ಅಂತೇಳಿ ಹೇಳಿದರು. ಇಬ್ಬರನ್ನು ಸಸ್ಪೆಂಡ್ ಮಾಡ್ತೇವೆ, ನಾವು ತನಿಖೆ ಮಾಡಿದಾಗ ನಮ್ಗೆ ಗೊತ್ತಾಗಿದೆ ಅಂತೇಳಿ ಬಾಯಿಯಲ್ಲಿ ಒಪ್ಪಿಕೊಂಡು ರೈಟಿಂಗ್ನಲ್ಲಿ ತಂದು ಕೊಡುವಾಗ ಅವರು ಈ ರೀತಿಯ ಘಟನೆಗಳು ಆಗಿಲ್ಲ. ಶಾಲಾ ಆಡಳಿತ ಮಂಡಳಿ ಶಿಕ್ಷಕಿಯನ್ನ ಅಮಾನತು ಮಾಡಿದ್ದಾಗಿ ಹೇಳಿದ್ದು, ವಿದ್ಯಾರ್ಥಿಗಳು ಶಾಲಾ ಆವರಣದಲ್ಲಿ ಜೈ ಶ್ರೀರಾಮ್ ಘೋಷಣೆ ಕೂಗಿ ರಾಮಧ್ವಜ ಹಿಡಿದು ಸಂಭ್ರಮಿಸಿದ್ರು. ಇತ್ತೀಚಿನ ಘಟನೆಯ ಹಿನ್ನೆಲೆಯಲ್ಲಿ ಸಿಸ್ಟರ್ ಪ್ರಭಾ ಅವರನ್ನು ಈ ಕ್ಷಣದಿಂದ ನಮ್ಮ ಸಂಸ್ಥೆಯಿಂದ ವಜಾಗೊಳಿಸಲಾಗಿದೆ ಹಾಗೂ ಅವರ ಸ್ಥಾನಕ್ಕೆ ಮತ್ತೊಬ್ಬ ಶಿಕ್ಷಕರನ್ನು ನೇಮಿಸಲಾಗುವುದು. ಇನ್ನು ಶಿಕ್ಷಕಿ ಕ್ಷಮೆ ಕೇಳುವಂತೆ ಆಕ್ರೋಶ ಕೂಡ ವ್ಯಕ್ತವಾಯಿತು. ಈ ವೇಳೆ ಸ್ಥಳಕ್ಕೆ ಭೇಟಿ ನೀಡಿದ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್, ಜಿಲ್ಲಾಧಿಕಾರಿ ಮುಳೈ ಮುಗಿಲನ್ ಪರಿಸ್ಥಿತಿ ತಿಳಿಗೊಳಿಸಿ ವಿದ್ಯಾರ್ಥಿಗಳು, ಪೋಷಕರನ್ನ ಮನೆಗೆ ಕಳುಹಿಸಿದ್ರು. ಆಡಳಿತ ಮಂಡಳಿ ಇತ್ತ ಶಿಕ್ಷಕಿಯನ್ನ ಮೈಸೂರಿನ ಶಾಲೆಗೆ ವರ್ಗಾವಣೆ ಮಾಡಲು ಕ್ರಮ ಕೈಗೊಂಡ ಬಗ್ಗೆ ಪೋಷಕರಿಗೆ ಮಾಹಿತಿ ಲಭಿಸಿದ್ದು, ಶಿಕ್ಷಕಿ ವೃತ್ತಿ ಮುಂದೆ ಮಾಡದಂತೆ ಸೂಕ್ತ ತನಿಖೆಗೆ ಪೋಷಕರು ಪಟ್ಟು ಹಿಡಿದಿದ್ದಾರೆ. ಸದ್ಯ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಸ್ಮಾರ್ಟ್ ಕ್ಲಾಸ್ ಕಾಮಗಾರಿಗಳಲ್ಲಿ ಬಹುಕೋಟಿ ಹಗರಣ ನಡೆದಿರುವುದು ತನಿಖಾ ಸಮಿತಿಯ ವರದಿಯಿಂದ ಬಹಿರಂಗಗೊಂಡಿದೆ. ಆ ಕುರಿತ ಒಂದು ಸ್ಟೋರಿ ಇಲ್ಲಿದೆ. ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡುತ್ತಿರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಹಾಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಮಾರ್ಟ್ ಕ್ಲಾಸ್ ರೂಮ್ ಸೌಲಭ್ಯ ಒದಗಿಸುವ ದೃಷ್ಟಿಯಿಂದ ಸರ್ಕಾರ 5 ಕೋಟಿ ರೂಪಾಯಿ ಮಂಜೂರು ಮಾಡಿತ್ತು. ಬಳಿಕ 4.25 ಕೋಟಿ ರೂಪಾಯಿ ಅನುದಾನವನ್ನು ಸರ್ಕಾರ 2 ಹಂತಗಳಲ್ಲಿ ಬಿಡುಗಡೆ ಸಹ ಮಾಡಿತ್ತು. ಆದರೆ ಇದೇ ಅನುದಾನ ಈಗ ನುಂಗಣ್ಣರ ಕೈ ಸೇರಿರೋದು ಬೆಳಕಿಗೆ ಬಂದಿದೆ. ಹೌದು, ಕಾಮಗಾರಿಗಳಲ್ಲಿ ಭ್ರಷ್ಟಾಚಾರ ನಡೆದಿರುವ ಬಗ್ಗೆ ಬಂದ ದೂರುಗಳ ಆಧಾರದ ಮೇಲೆ ತನಿಖೆಗೆ ಸಮಿತಿ ರಚಿಸಲಾಗಿತ್ತು. ಸಮಿತಿ ನೀಡಿದ ವರದಿಯಿಂದ ಅನುದಾನ ದುರ್ಬಳಕೆಯಾಗಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ. 2021ರಲ್ಲಿ ರಾಜ್ಯ ಸರ್ಕಾರದಿಂದ SCTPS ಅಂತೇಳಿ ಒಂದು ಅನುದಾನದಲ್ಲಿ SC ಸ್ಟೂಡೆಂಟ್ಸ್ಗಳಿಗೋಸ್ಕರ ಸ್ಮಾರ್ಟ್ ಕ್ಲಾಸ್ ರೂಮ್ ಅಂತೇಳಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ 25 ಸ್ಮಾರ್ಟ್ ಕ್ಲಾಸ್ಗಳನ್ನ ಅನುಷ್ಠಾನಗೊಳಿಸಿದ್ದಾರೆ. ರಾಜ್ಯ ಸರ್ಕಾರದಿಂದ ಹಾಗೂ ಕೆಲವು ಸಂಘ ಸಂಸ್ಥೆಗಳಿಂದ ದುರುಪಯೋಗ ಆಗಿದೆ ಅಂತ ಹೇಳಿ ಕಂಪ್ಲೇಂಟ್ ಬಂದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದಂತೆ ನಾವು ಒಂದು ಸಮಿತಿ ಮಾಡಿ ಆ ಸಮಿತಿ ಒಂದು ರಿಪೋರ್ಟ್ನ ಕೊಟ್ಟಿದೆ. ಅದನ್ನು ನಾವು ರಾಜ್ಯ ಸರ್ಕಾರಕ್ಕೆ ಹೊತ್ತಾಕಿದ್ದೀವಿ. ವಿವಿಯಲ್ಲಿ ಪ್ರತಿ ಕೊಠಡಿಗೆ 19.98 ಲಕ್ಷ ರೂಪಾಯಿನಂತೆ 25 ಕೊಠಡಿಗಳಲ್ಲಿ ಸ್ಮಾರ್ಟ್ ಕ್ಲಾಸ್ ರೂಮ್ ಸ್ಥಾಪನೆಗೆ ಅನುದಾನ ಬಳಕೆ ಮಾಡಲಾಗಿದೆ. ಆದರೆ ಕೆಲವು ವಿಭಾಗಗಳಲ್ಲಿ ಸಿಂಡಿಕೇಟ್ ಅನುಮೋದನೆ ಪಡೆಯದೆ ಅನುದಾನ ಪಡೆದುಕೊಂಡಿರುವುದು ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಹಗರಣದಲ್ಲಿ ಭಾಗಿಯಾದವರನ್ನು ತಕ್ಷಣ ಅಮಾನತುಗೊಳಿಸಿ ಉನ್ನತ ಮಟ್ಟದ ತನಿಖೆ ಕೈಗೊಳ್ಳಬೇಕು ಎಂದು ಸಾಮಾಜಿಕ ಕಾರ್ಯಕರ್ತ ಶಶಿ ನೆಲ್ಲಿಸರ ಆಗ್ರಹಿಸಿದ್ದಾರೆ.
ಅಲ್ಲಿ ಅವೇರ್ ಆಗಿರೋದೊಂದು ಸ್ಮಾರ್ಟ್ ಕ್ಲಾಸ್ ಹಗರಣದಲ್ಲಿ ಒಂದು ಎ ಸಿಗೆ ಒಂದು ಮಾರ್ಕೆಟ್ ರೇಟ್ ಇರೋದು ಬಂದು 50,000 ರೂಪಾಯಿ ಇದೆ ಸರ್. ಇವ್ರು ಹಾಕಿರೋದು 3 ಲಕ್ಷ ಚಿಲ್ಲರೆ ಅಮೌಂಟ್ ಹಾಕಿದ್ದಾರೆ. ಅಂತ 20 AC ಇದೆ ಸರ್. 20 AC ಗೆ ಎಷ್ಟಾಯ್ತು ಸರ್? 50,000 ರೂಪಾಯಿ ಹೋದರೆ ಒಂದು ಕಡಿಮೆ ಇದೆ. ಇವರು 3 ಲಕ್ಷ ರೂಪಾಯಿಗೆ 3,60,000 ರೂಪಾಯಿ ಬಿಲ್ ಮಾಡಿದ್ದಾರೆ. ಮತ್ತು ವಿತೌಟ್ ಬಿಲ್ ಇಲ್ದಲ್ಲೇ ಇವರು ಹಣ ಬಿಡುಗಡೆ ಮಾಡಿದ್ದಾರೆ ಸರ್ ಕೆಲವನ್ನ. ಆಮೇಲೆ ಚೇರ್ಗಳಿಲ್ಲ, ಬ್ಯಾಟ್ರಿಗಳು, ಹಳೆ ಬ್ಯಾಟ್ರಿಗಳು ಹಾಕಿದ್ದಾರೆ. ನಾನು ಹೇಳ್ತಿಲ್ಲ, ಕಮಿಟಿ ಅವರೇ ಸರ್, ಯೂನಿವರ್ಸಿಟಿಯಿಂದನೇ ಕಮಿಟಿ ಮಾಡಿರೋ ಸರ್. ಅದು ಅವರೇ ನನಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ನಾನು ರಿಪೋರ್ಟ್ ತಗೊಂಡು ಕಳಿಸಿದ್ದಾರೆ. ಇವರು ಇವತ್ತಿನವರೆಗೂ ಏನು ಇವರು ಆಕ್ಷನ್ ತಗೊಳ್ತಿಲ್ಲ. ಒಟ್ಟಾರೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಬೇಕಿದ್ದ ಸ್ಮಾರ್ಟ್ ಕ್ಲಾಸ್ ರೂಮ್ ಸೌಲಭ್ಯದಲ್ಲೇ ಅವ್ಯವಹಾರ ನಡೆದಿದ್ದು ದುರಾದೃಷ್ಟದ ಸಂಗತಿ. ಕೂಡಲೇ ತಪ್ಪಿತಸ್ಥರ ವಿರುದ್ಧ ಸರ್ಕಾರ ಸೂಕ್ತ ಕ್ರಮಕ್ಕೆ ಮುಂದಾಗಬೇಕಿದೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಅವರದ್ದು 17 ವರ್ಷದ ಕಾಡಿನ ವನವಾಸ. ಇದ್ದ ಊರೆಲ್ಲ ಕಾಡಾಗೋಯ್ತು, ಅಭಯಾರಣ್ಯದಂತಾಯಿತು, ಕಾಡು ಪ್ರಾಣಿಗಳ ತಾಣವಾಯಿತು. ಅವತ್ತಿನಿಂದ ಇವತ್ತಿನವರೆಗೂ ಅವರದ್ದೆಲ್ಲ ಒಂದೇ ಬೇಡಿಕೆ, ಕಾಡಿನಿಂದ ನಮ್ಮ ಸ್ಥಳಾಂತರಿಸಿ ಅನ್ನೋ ಅವರ ಮನವಿ ಮಾತ್ರ ಯಾರಿಗೂ ಕೇಳ್ತಾಲೇ ಇಲ್ಲ. ಎಲ್ಲಿ ಅಂತೀರಾ? ಡೀಟೇಲ್ಸ್ ಇಲ್ಲಿದೆ. ಇದು ಕಾಫಿನಾಡಿನಲ್ಲಿರೋ 2ನೇ ಅತಿ ದೊಡ್ಡ ಅರಣ್ಯ. ಸಾರಗೋಡು ತತ್ಕೋಳ ಮೀಸಲು ಅರಣ್ಯ ಪ್ರದೇಶವನ್ನು ಸಮೃದ್ಧಿ ಕಾಡು ಮಾಡುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಆದರೆ ಈ ಸಾಲಿನಲ್ಲಿರೋ 18 ಕುಟುಂಬಗಳು ಮಾತ್ರ ನರಕದ ಬದುಕು ಸಾಗಿಸುತ್ತಿದ್ದಾರೆ. ಹೌದು, ಸಾರಗೋಡು ತಲ್ಕೋಳ ಮೀಸಲು ಅರಣ್ಯ ಘೋಷಣೆ ಆಗ್ತಿದ್ದಂತೆ ಅಲ್ಲಿದ್ದ ಹಲವರನ್ನ ಸ್ಥಳಾಂತರ ಮಾಡಲಾಗಿದೆ. ಇನ್ನು ಉಳಿದಿರೋ 18 ಕುಟುಂಬಗಳನ್ನು ಸ್ಥಳಾಂತರ ಮಾಡಲು ಅರಣ್ಯ ಇಲಾಖೆ ಹಾಗೂ ಜಿಲ್ಲಾಡಳಿತ ಮೀನಾಮೇಷ ಎಣಿಸುತ್ತಿದೆ ಅನ್ನೋ ಆರೋಪ ಕೇಳಿಬರುತ್ತಿದೆ. ನಮಗೆ ಒಳ್ಳೆ ಪ್ಯಾಕೇಜ್ ಸಿಗುತ್ತೆ, ಒಳ್ಳೆ ಜಾಗ ಕೊಡ್ತೀವಿ ಅಂತ ಹೇಳಿದರು. ಆದರೆ ಅವತ್ತಿಂದ ಇವತ್ತವರೆಗೂ ಏನು ಕೊಟ್ಟಿಲ್ಲ. ಅದರಲ್ಲಿ ಒಂದು 2 ಕುಟುಂಬ ಸ್ವಲ್ಪ ಸೇಫ್ ಆಗಿದ್ದಾರೆ, ಅವರು ಹೊರಗೆ ಬರೋಕ್ಕೆ ಇಷ್ಟಪಡ್ತಾ ಇಲ್ಲ. ನಾವು 16 ಕುಟುಂಬ ಹೊರಗೆ ಬರೋದಕ್ಕೆ ಬಾಂಡ್ ಪೇಪರ್ ಮೇಲೂ ಸಹ ಬರ್ಕೊಟ್ಟಿದ್ದೀವಿ. ಸುಪ್ರೀಂ ಕೋರ್ಟ್ ಆದೇಶ ಇದೆ, ಆಯಿತಾ. ಅವತ್ತಿಂದ ಇವತ್ತರೆಗೂ ನಮ್ಗೆ ಯಾವುದೇ ಥರದ ಸ್ಪಂದಿಸ್ತಾ ಇಲ್ಲ ಅಧಿಕಾರಿಗಳಾಗಲಿ, ಆಮೇಲೆ ರಾಜಕಾರಣಿಗಳಾಗಲಿ, ಯಾರೂ ಇದು ಮಾಡ್ತಾಯಿಲ್ಲ. ಇವಾಗೇನೋ ನಮಗೆ ರಾಜೇಶ್ ಸಾರಿಂದ AC ಸಾಹೇಬರಿದ್ದರು, ಅವರು ಇದರಲ್ಲಿ ಏನು ಮಾಗುಂಡಿ ಹತ್ರ ಹಾದೋಣಿ ಅಲ್ಲಿ ಜಾಗ ನೋಡಿ ಎಲ್ಲ ರೆಡಿ ಮಾಡಿದರು. ಇನ್ನೇನು ನಮಗೆ ಸಿಗಬೇಕು, ಹಕ್ಕುಪತ್ರ ಸಿಗಬೇಕು ಅನ್ಬೇಕಾದ್ರೆ ಅವರು ರಾತ್ರಿನೇ ಟ್ರಾನ್ಸ್ಫರ್ ಮಾಡಿ ಕಳಿಸ್ಬಿಟ್ರು. ನಿತ್ಯ ಕಾಡಿನೊಳಗೆ ಬದುಕು ನಡೆಸ್ತಿರೋ ಮಂಡಗುಳಿಹಾರ ಹಾಗೂ ಬೈರಿಗದ್ದೆಯ 18 ಕುಟುಂಬಗಳಿಗೆ ವನ್ಯ ಮೃಗಗಳದ್ದೇ ಆತಂಕವಾಗಿದೆ. ಊರಿಗೆ ಹೋಗಬೇಕು ಅಂದರೆ ಐಬೆಕ್ಸ್ ಬೇಲಿ ದಾಟಿ ಕಾಡಿನ ರಸ್ತೆಯಲ್ಲಿ ಸಾಗಬೇಕು. ಇದರಿಂದ ನಿತ್ಯ ಸಂಕಷ್ಟ ಎದುರಿಸಬೇಕಾಗುತ್ತದೆ ಅನ್ನೋದು ಕುಟುಂಬದ ಸದಸ್ಯರ ಅಳಲು. ಗೋಣಿಬೀಡು ಸಮೀಪ ಜಾಗ ಮೀಸಲಿತ್ತಾದರೂ ಈಗ ಆ ಜಾಗ ಇಲ್ಲ ಅಂತಿದ್ದಾರೆ. ಈ ಹಿಂದೆ ಜಾಗ ನೀಡೋಕೆ ಮುಂದಾಗ ಅಧಿಕಾರಿಯು ವರ್ಗಾವಣೆಯಾಗಿದ್ದಾರೆ. ನಮ್ಮನ್ನ ಸ್ಥಳಾಂತರ ಮಾಡಿ, ಇಲ್ಲಾಂದ್ರೆ ದಯಾಮರಣ ನೀಡಿ ಅಂತ ಕುಟುಂಬಸ್ಥರು ಕಿಡಿಕಾರಿದ್ದಾರೆ. ಅವರು ಅಷ್ಟು ಊಟಕ್ಕೆ, ತಿಂಡಿಗೆ, ಹಾಸ್ಪಿಟ್ಲಿಗೆ, ಶಾಲೆಗೆ ಪ್ರತಿಯೊಂದಕ್ಕೂ ಕಷ್ಟ ಆಗಿ ಅವ್ರ ಜೀವನ ದುಸ್ತರವಾಗ್ಬಿಟ್ಟಿದೆ. ಈ ಥರ ಬದುಕೋದಕ್ಕಿಂತ ಸಾಯೋದ ಮೇಲು ಅಂತೇಳಿ ಅವರು ದಯಾಮರಣಕ್ಕೆ ನಮಗೆ ಹಕ್ಕುಪತ್ರ ಕೊಡಿ, ಇಲ್ಲ ದಯಾಮರಣಕ್ಕೆ ಅನುಮತಿ ಕೊಡಿ ಅಂತ ಒಂದು ಹೋರಾಟಕ್ಕೆ ಇಳಿದಿದ್ದಾರೆ. ಇದು ಒಬ್ಬ ವ್ಯಕ್ತಿ ದಯಾಮರಣ ಕೇಳ್ತಾನಂದರೆ ಅವ್ರು ಎಂಥ ಒಂದು ಸ್ಥಿತಿಗೆ ಹೋಗಿದ್ದಾರೆ ಅನ್ನೋದನ್ನು ತೋರಿಸ್ತದೆ. ಒಟ್ಟಾರೆ ಬೈರಿಗದ್ದೆ ಮಂಡಗುಳಿಹಾರದ ಕುಟುಂಬಗಳು ಬದುಕ್ತಾ ಇರೋದೇ ವನ್ಯ ಮೃಗಗಳ ನಡುವೆ. ಅಂತ ಜನರನ್ನ ಅರಣ್ಯದಿಂದ ದೂರ ಮಾಡಲು ಹೊರಟಿರೋ ಉದ್ದೇಶವಾದರೂ ಏನು ಅನ್ನೋದೇ ಇಲ್ಲಿನ ಜನರ ಪ್ರಶ್ನೆ. ಚೇತನ್ ಪದ್ಮಶಾಲೆ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.